ಸರ್ BGML ಏರಿಯಾಕ್ಕೆ ನೀರು ಸಮಸ್ಯೆ ಇದೆ ಸರ್. ನೀರು ಸಮಸ್ಯೆ ನೀರು ಆಲ್ರೆಡಿ ನೀವು ಬೆತ್ತಮಗಲಲ್ಲಿ ಕಾಮಗಾರಿಗೆ ಲೈನ್ ಕೊಡ್ತೀವಿ ಅಂತ ಅವನು ಸ್ಟಾಪ್ ಆಗಿದೆ. ನೀರಿರಲಿಲ್ಲ, ನಿಮ್ಗೆ ಗೊತ್ತಿದೆ. ಹಾಂ ಸರ್, ನಾನು ಲಾಸ್ಟ್ ಟೈಮ್ ಬಂದು ಭೇಟಿ ಮಾಡಿ ಮೀಟಿಂಗ್ ಮಾಡಿ ಹೋದ ತಕ್ಷಣ 2-3 ದಿನಗಳಲ್ಲೇ ಇಲ್ಲೊಂದು ಬೋರ್ ಹಾಕ್ಸಿದ್ದೀವಿ KGF ಕ್ಲಬ್ನಲ್ಲಿ. ನೀವು ನೋಡಿ ಆ ಕ್ಲಬ್ ಸರ್ ಇಲ್ಲ ಸರ್ BGML ಏರಿಯಾಕ್ಕೆ ಇವಾಗ ಕೂಡ ಒಂದು ಬಿಂದಿಗೆ 3 ರೂಪಾಯಿ, ಬೆಲೆಗೇನೆ ಒಂದು 3 ಬಿಂದಿಗೆ 10 ರೂಪಾಯಿ ಅಂತ ತಗೊಳ್ತಿದ್ದಾರೆ. ನೀರು ಸಮಸ್ಯೆ ಇಲ್ಲ, ಕುಡಿಯೋಕ್ಕೆ ಕೂಡ ನೀರಿಲ್ಲ ಸರ್. ನಮ್ಮೂರಲ್ಲಿ ಬೆತ್ತಮಲ್ ಕಲೆಕ್ಷನ್ ಕೊಟ್ಟಿದ್ದಾರೆ, ಅದು ಡಿಲೇ ಆಗ್ತಾ ಇದೆ ಸರ್. ಕಾಮಗಾರಿ ಏನಾಗಿದೆ, ಅದು ಕೋರ್ಟಲ್ಲಿ ಏನಿದೆ ಕೇಸ್ ಚೆಕ್ ಮಾಡ್ತೀನಿ. ಈಗ ನಾನು ನಗರಸಭೆಗೆ ಹೋಗ್ತಾ ಇದ್ದೀನಿ, BGML ನೀರಿಲ್ಲ ಸರ್. ಇವಾಗ ನನ್ನ ಮನೆಯಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ನಾನು ನೀರು ತೊಗೊಂಡು ಬಂದು ಅದನ್ನ ಅವ್ರು ಕಾಯ್ಕೊಂಡಿರ್ಬೇಕು ಸರ್. ಅವ್ರು ಟ್ಯಾಂಕರನ್ನ ತಗೊಂಡು ಬಂದು ಕಾಯ್ಕೊಂಡಿರ್ಬೇಕು ಸರ್. BGML ಎಷ್ಟನೇ ಯಾವ್ದು? 13th ವಾರ್ಡ್ ಸರ್. ಸರ್ ಎಲ್ಲ ವಾರ್ಡಲ್ಲಿ ಸರ್ ಸುಮಾರು 18 ವಾರ್ಡಲ್ಲಿ ಇದೇ ಸಮಸ್ಯೆ ಸರ್. ಒಂದು ಮೈನಿಂಗ್ ಏರಿಯಾ ಮಾತ್ರ ಸರ್. ಮೈನಿಂಗ್ ಏರಿಯಾದಲ್ಲಿ ಮೇಂಟೆನೆನ್ಸ್, ಯಾಕೆಂದರೆ ವಾಟರ್ ಕನೆಕ್ಷನ್ ಇಲ್ಲಿ KUWSDB ಮಾಡ್ತಾರೆ. ಹಾಂ ಸರ್, ಅದಿನ್ನೂ ಕೂಡ ನಗರಸಭೆಗೆ ಹಸ್ತಾಂತರ ಆಗಿಲ್ಲ. ಬೇತಮಂಗಲದಿಂದ ಏನು ಕನೆಕ್ಷನ್ ಇದೆ ಅದು ನಾನ್ ಮೈನಿಂಗ್ ಏರಿಯಾಗೆ ಸಪ್ಲೈ ಆಗ್ತಾ ಇದೆ. ಮೈನಿಂಗ್ ಏರಿಯಾದು ಸ್ವಲ್ಪ ಇಶ್ಯೂಸ್ ಇದೆ, ನನಗೆ ಗೊತ್ತಿದೆ. ಅದನ್ನು ನಾವು ಯಾವ ರೀತಿ ಅದನ್ನು ಬಗೆಹರಿಸ್ಬೋದು, ಯಾಕೆಂದರೆ ನಗರಸಭೆಯವರೇ ಮಾಡಬೇಕು ಸರ್. ನಗರಸಭೆ ವತಿಯಿಂದನೇ ಸರ್ ಒಂದು 10 ವರ್ಷ ಬ್ಯಾಕ್ ನಗರಸಭೆಯಿಂದ ನಮಗೆ ಟ್ಯಾಂಕರ್ ಸಪ್ಲೈ ನೀರಿತ್ತು ಸರ್. ಫ್ರೀ ವಾಟರ್ ಸಪ್ಲೈ ನೀರಿತ್ತು ಸರ್. ಅದು ಸ್ಟಾಪ್ ಆಗಿದೆ ಸರ್. ನಮಗೆ ನೀರು ಅವರು ನಗರಸಭೆಯಿಂದ ಟ್ಯಾಂಕರ್ ಅರೇಂಜ್ ಮಾಡಿ ಅವ್ರಿಗೆ ಒಂದೊಂದು ವಾರ್ಡ್ಕಂತ ಟ್ಯಾಂಕರ್ ಕಳಿಸ್ತಾ ಇದೆ. ಒಂದು ಮನೆಗೆ ನೀರು ಕೊಡ್ತಾ ಇತ್ತು. ಇವಾಗ ಅದೆಲ್ಲ ಸ್ಟಾಪ್ ಆಗಿದೆ. ಆ ಕ್ರಮ ಏನು ತಗೊಳ್ತಾರೆ ವರ್ಷನೆ ಮಾಡಿ. ಹೇಗೆ ನೀವು ಉಚಿತ ಟ್ಯಾಂಕರ್ಗಳು ನೀರಿಲ್ಲದ ಸಂದರ್ಭದಲ್ಲಿ ಶುದ್ಧ ಕುಡಿಯುವ ನೀರಂತೆ ಹೇಗೆ ನೀವು ಗ್ರಾಮ ಪಂಚಾಯತಿಯಿಂದ ಸಪೋರ್ಟ್ ಆ ರೀತಿ ಯಾಕೆ ನಗರಸಭೆಯಿಂದ ಮಾಡಬಾರ್ದು? ನಗರಸಭೆ ವತಿನಲ್ಲಿ ಆ ಒಂದು ಯೋಜನೆ ಇರಲಿಲ್ಲ. ಅದು ಏನಿದ್ರು RDPR ಯೋಜನೆ ಬಂದಿದ್ದು, ಯಾವುದು RO ಪ್ಲಾಂಟ್ಸ್ ಅಂತ, ಶುದ್ಧ ಕುಡಿಯುವ ನೀರಿನ ಘಟಕಗಳು. ನಗರಸಭೆಯಲ್ಲಿ ಅಥವಾ ನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಆ ಯೋಜನೆ ಬಂದಿಲ್ಲ. ಕೆಲವರು ಈಗ ಉದಾಹರಣೆಗೆ CSRDನಲ್ಲಿ ಮಾಡಿದುಂಟು. ಇಲ್ಲಿ ನಾವೇನು ಮಾಡಿದ್ದೀವಿ, ನಗರಸಭೆ ಪುರಸಭೆಗಳಲ್ಲಿ ಅವ್ರದ್ದೇ ಆದಂಥ ಟ್ಯಾಂಕರ್ ಸಿಸ್ಟಮ್ ಅಳವಡಿಸ್ಕೊಂಡಿದ್ದೀವಿ. ಆ ಟ್ಯಾಂಕರ್ ಮೂಲಕ ಮತ್ತು ಬೋರ್ ಮೂಲಕ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಈಗ ಹೇಳ್ತಾ ಇದ್ದೀವಿ 13ನೇ ವಾರ್ಡ್ ನಾನು ಗಮನಕ್ಕೆ ತಂದಿದ್ದೀರಿ. ಇನ್ನು ನಗರಸಭೆಗೆ ಹೋಗ್ತಾ ಇದ್ದೀನಿ. ನೀರಿನ ಅನಾನುಕೂಲ ಆಗದೇ ಇರುವ ಹಾಗೆ, ಸಮಸ್ಯೆ ಬರದೇ ಇರುವ ಹಾಗೆ ನಾನು ಸರ್ ಅದೇ ವಾರ್ಡಲ್ಲಿ 13ನೇ ವಾರ್ಡಲ್ಲಿ ಬೋರ್ ಹಾಕಿ 8 ತಿಂಗಳಾಗಿದೆ ಸರ್. ಆಲ್ರೆಡಿ ಮೋಟ್ರೆಲ್ಲ ಹಾಕಿ ಬರೀ ಪವರ್ ಕನೆಕ್ಷನ್ ಕೊಡ್ದಿರೋ 8 ತಿಂಗಳಿಂದ ಪೆಂಡಿಂಗ್ ಇದೆ ಸರ್. ಅದೇ ವಾರ್ಡಲ್ಲೇ ಸರ್ ಇಷ್ಟು ಇಶ್ಯೂ ಇರೋದು. ಕೇಳಿ ಇವತ್ತೇ ಕಳಿಸ್ಕೊಡ್ತೀನಿ. ಒಂದು ಸಬ್ಮಿಷನ್, ಕರೆಂಟ್ ಬಿಲ್ ಕಟ್ಟೋದು ನಗರಸಭೆ, ಆಮೇಲೆ ಬೋರ್ ಹಾಕಿರೋದು ನಗರಸಭೆ, ಸರ್ಕಾರದಿಂದ ಹಾಕಿರೋದು. ಆದರೆ ನೀರು ಬಿಟ್ಟು ವಸೂಲು ಮಾಡೋದು ಒಂದು ಮಾಫಿಯಾ ಇದೆ. ಪ್ರತಿ ವಾರ್ಡಲ್ಲೂ 300 ರೂಪಾಯಿ ಕಂಪಲ್ಸರಿ ವಸೂಲು ಮಾಡ್ತಾರೆ. ಯಾರು ಕೊಡ್ತಾರೆ? ಮನೆಗಳಲ್ಲಿ ವಸೂಲು ಮಾಡ್ತಾರೆ. ಯಾರೋ XYZ 3ನೇ ವ್ಯಕ್ತಿಗೆ ಅಲ್ಲ, ಇಡೀ ಬೋರ್ಗಳ ಕಂಟ್ರೋಲ್ ಅಲ್ಲಿ 3ನೇ ವ್ಯಕ್ತಿಗಳೆಲ್ಲ ಇರೋದು. ಪ್ರತಿ ಕಂಪ್ಲೇಂಟ್ ಕೊಟ್ಟರೆ ನನಗೆ ಕಂಪ್ಲೇಂಟ್ ಎಲ್ಲ ಹೇಳ್ತೀನಿ. ರೈಟಿಂಗ್ನಲ್ಲಿ ನೀವೇನು ಕಂಪ್ಲೇಂಟ್ ಕೊಡದೆ ಹೋದರೆ ನಾನು ಕ್ರಮ ತಗೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸುದ್ದಿ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಯಾರು ಮಾಡ್ತಿದ್ದಾರೆ? ಅನಧಿಕೃತವಾದ ಯಾರೇ ವ್ಯಕ್ತಿ ಮಾಡಿದರೂ ಕೂಡ ಅದು ಕಾನೂನು ಬಾಹಿರವಾದದ್ದು. ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೋತೀನಿ. ಕೊಡಿ ನನಗೆ, ಅದು ಯಾರು ಅಂತೇಳಿ ನಾನೇ ಬರ್ತೀನಿ, ವಾರ್ಡಲ್ಲಿ ನಡೀರಿ. ಅದು ಯಾರು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ನಗರಸಭೆಯವರು ಹಾಕ್ಬಿಟ್ಟು ಯಾರೋ ಒಬ್ಬನಿಗೆ XYZ ಒಂದು ಕೊಟ್ಟಿದ್ರು ಕೌನ್ಸಿಲರ್ಗೆ. ಅವನೇನು ಮಾಡ್ತಾನೆ, ಕೀ ಅವನ ಹತ್ರ ಇಟ್ಕೊಂಡು ಅವನ ಮಾಡಿ ನೀರು ಬಿಟ್ಟು ಪ್ರತಿ ಮನೆಗೂ ವಸೂಲು ಮಾಡ್ತಕ್ಕಂಥದ್ದು ಈಗ ಸುಮಾರು 15-20 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ಅಟ್ಲೀಸ್ಟ್ ಅದನ್ನು ನಿಲ್ಲಿಸಿ ಸಂಬಂಧಪಟ್ಟವರು ಅಟ್ಲೀಸ್ಟ್ ಸರ್ಕಾರಕ್ಕೆ ಬರಲಿ ತೆರಿಗೆ. ಎಲ್ಲ ಕರೆಂಟ್ ಬಿಲ್ ಕಟ್ಟೋದು ನೀವು, ಬೋರ್ ಹಾಕೋರು ನೀವು, ಪೈಪು ಮೋಟರ್ ಇಳಿಸೋದು ನೀವು. ಸಾರ್ವಜನಿಕರು ಯಾತಕ್ಕೆ ಅನಧಿಕೃತ ವ್ಯಕ್ತಿಗೆ ಹಣ ಕೊಡ್ತಿದ್ದಾರೆ? ಅದು ಏನಾಗ್ತಾ ಇದೆ ಅಂದರೆ ಆ ಏರಿಯಾದಲ್ಲಿ ದೂರಿನಿಂದ ಒಂದು ಪದ್ಧತಿ ವಾಟರ್ ವರ್ಕ್ಸಿಂದ ನೇಮಕ ಆಗಿರಲ್ಲ. ಸೊ ಅದರಿಂದ ಆ ವಾರ್ಡಿನ ನಗರಸಭಾ ಸದಸ್ಯರು ಏನು ಮಾಡ್ತಾರೆ, ಅವ್ರು ಯಾರಾದರೂ ಒಬ್ಬರನ್ನ ನೇಮಕ ಮಾಡಿ ನೀರು ಬಿಡ್ತಾ ಇದ್ರು, ಅವ್ರು ಬಿಡ್ತಾ ಇದ್ರು. ಅವ್ರಿಗೆ ಸಂಬಳ ಇರಲ್ಲ. ಸಂಬಳ ಇಲ್ಲದಿರೋದ್ರಿಂದ ಅವ್ರು ಏನು ಮಾಡ್ತಾರೆ, ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಮನೆಯಿಂದ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ರು. ಈಗ ಅದು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಅದ್ರ ಮೇಲೆ ನೀವು ಯಾವ ರೀತಿ ಅವ್ರು ಸಂಬಳ ಕೊಟ್ಬಿಟ್ಟು ಸಂಪೂರ್ಣವಾಗಿ ಕಾನೂನು ಬಾಹಿರ, ಅನಧಿಕೃತವಾದ ಯಾವುದೇ ಪ್ಯಾರಲಲ್ ವ್ಯವಸ್ಥೆ ಇರಲಿಕ್ಕೆ ಸಾಧ್ಯವಿಲ್ಲ. ನಗರಸಭೆ ಇದೆ, ನಗರಸಭೆ ಸಾಕಷ್ಟು ಸಶಕ್ತವಾಗಿದೆ. ಸಾರ್ವಜನಿಕರು ಈ ರೀತಿ ಅನಧಿಕೃತ ವ್ಯಕ್ತಿಗಳಿಗೆ ಹಣ ಕೊಡೋದು ನಿಲ್ಲಿಸಬೇಕು. ಈಗ ಸಾರ್ವಜನಿಕರು ಸರ್ಕಾರದೊಂದಿಗೆ ಸಹಕಾರ ಮಾಡಬೇಕೇ ವಿನಃ ಅನಧಿಕೃತ ವ್ಯಕ್ತಿಗಳೊಂದಿಗೆ ಕೈ ಜೋಡಿಸಿದ್ರೆ ನಾವು ಯಾರ ಮೇಲೆ ಕ್ರಮ ತಗೋಬೇಕಾಗುತ್ತೆ? ನೀರು ನಮ್ಮ ನಗರಸಭೆ ಜವಾಬ್ದಾರಿ. ನಗರಸಭೆಯಲ್ಲಿ ಕೇಳೋಕೆ ಅಧಿಕಾರ ಇಲ್ಲ. ಹಾಗಾದ್ರೆ ನೀವು ಯಾರಿಗೋ ದುಡ್ಡು ಕೊಟ್ಟುಬಿಟ್ಟು ನಗರಸಭೆಗೆ ಹೆಂಗೆ ಕೇಳ್ತೀರಿ ನೀವು? ಅಲ್ಲ, ನಗರಸಭೆಗೆ ಕೇಳಬೇಕು ಅಂತಂದ್ರೆ ದೆನ್ ಯು ಶುಡ್ ಬಿ ಅಕೌಂಟಬಲ್. ನೀವು ಒಂದು ಅರೇಂಜ್ಮೆಂಟನ್ನು ಯಾರ ಜೊತೆ ಮಾಡ್ಕೊಳ್ಳೋದು ತಪ್ಪು. ಅದು ಅನಧಿಕೃತವಾದಂಥ ಯಾವುದೇ ವ್ಯವಸ್ಥೆ ಆಗಬಾರ್ದು. ಈಗ ನನ್ನ ಗಮನಕ್ಕೆ ತಂದಿದ್ದೀರಿ, ಕಮಿಷನರ್ ಇಲ್ಲೇ ಇದ್ದಾರೆ. ಅಂಥದಿಂದ ನನ್ನ ಕಂಡು ಬಂದರೆ ಸ್ಪಾಟ್ ಸಸ್ಪೆನ್ಷನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ. ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಕೂಡದು. ನಗರ ನೀರು ಸರಬರಾಜು ಮಂಡಳಿ ಇಲ್ಲಿದೆ.
ಬೇರೆ ಕಡೆ ಎಲ್ಲ ಪುರಸಭೆ ನಗರಸಭೆ ಅದು ಮಾಡ್ತಾ ಬರೀ ಇದ್ದಾರೆ. ಮೈನಿಂಗ್ ಏರಿಯಾದಲ್ಲಿ ಮಾತ್ರ. ಅಲ್ಲಲ್ಲ ಸರ್, ಬೇರೆ ನಗರಗಳಲ್ಲಿ. ಆದರೆ ಇಲ್ಲಿ ನಗರಸಭೆ ಏನೂ ಇಲ್ಲ, ಎಲ್ಲ ಇಲ್ಲಿ ಜಲಮಂಡಳಿಯವರೇ ಕನೆಕ್ಷನ್ಸ್ ಕೊಡೋದು, ಇನ್ನೊಂದು ಮತ್ತೊಂದು ಅವರು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ಎಲ್ಲವನ್ನೂ. ಆದರೆ ಮಾನವೀಯತೆ ಆಧಾರದ ಮೇಲೆ ನಗರಸಭೆ ಮಾಡ್ಕೊಂಡು ಬರ್ತಾ ಇದೆ. ಸೊ ಅಲ್ಲಿ ಅವರು ನಮಗೆ ಸಂಬಳ ಕೊಡೋಕ್ಕೆ ಆಗೋದಿಲ್ಲ, ಆದ್ದರಿಂದ ನೀವೇನಾದರೂ ಮಾಡ್ಕೊಳ್ಳಿ ನೋಡಿ, ಹೇಳ್ತಾರೆ ಇವತ್ತವರೆಗೂ ನನಗೆ ನಗರಸಭೆ ರೆವಿನ್ಯೂ ಬಂದಿಲ್ಲ, ಯಾರಿಗೆ ಸಂಬಳ ಕೊಟ್ಟಿಲ್ಲ ಕರೆಸಿ ಬರಕ್ಕೆ ಅಲ್ಲಿ ಹೇಳಿ. ಜನನೇ ಇಲ್ಲ. ಅಲ್ಲ ಅವ್ರು ಬರಬೇಕಲ್ಲ. ನೀರು ಬಿಡೋದಕ್ಕೆ. ಈಗ ನೀರು ಬಿಡೋದು ಅವರಲ್ಲ, ನಮ್ಮಲ್ಲಿ ವಾಟರ್ ಬಿಲ್ ವಾಟರ್ ಮೆನ್ಗಳಂತ ಇರ್ತಾರೆ, ಆಯ್ತಾ, ಅವ್ರು ನೋಡ್ತಕ್ಕಂಥ ಅದು ನಗರಸಭೆಯಿಂದ ಇಲ್ಲ. ಸರ್, ಎಷ್ಟು ವಾರ್ಡಲ್ಲಿ ಇಲ್ಲಿ ವಾಟರ್ ಜಲಮಂಡಳಿಯಿಂದ ಹೇಳಿ ಸರ್. ಅದು ಬೋರ್ಡ್ ಅವ್ರು ಮಾಡೋದು. ಒಂದ್ ನಿಮಿಷ. ಮೈನಿಂಗ್ ಏರಿಯಾದಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಮೈನಿಂಗ್ ಏರಿಯಾದಲ್ಲೆಲ್ಲ ಕೊಡ್ತಿರೋದು ನಮ್ಮ ನಗರಸಭೆಯವರೇ. ಅಲ್ಲ, ಒಂದು ನಿಮಿಷ ಸರ್, ಮೈನಿಂಗ್ ಏರಿಯಾ ಕಡೆ 18 ವಾರ್ಡ್ನ ನಗರಸಭೆಯಿಂದ ಬೋರ್ಗಳು ನೇಮಕ ಯಾರನ್ನ ಮಾಡಿದಾರಾ ಸರ್? ಓಪನ್ ಮಾಡಿ ವಾಟರ್ ಮ್ಯಾನ್ ಇದ್ದಾರಾ ಸರ್? ಇಲ್ಲ ಅಂತಾನೆ ಸರ್, ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಹೋದ್ರೂ ಪರವಾಗಿಲ್ಲ, ನೀರು ಬಂದ್ರೆ ಸಾಕು ಅಂತಾನೆ ಸರ್ ಪಬ್ಲಿಕ್ ಕೊಡೋದು. ಇವರಾಗಿದ್ರೆ ಅವ್ರು ಕೊಡೋದು ಇಲ್ಲ. ಅಲ್ಲಿ ಇಲ್ಲ, ಜಲಮಂಡಳಿಯಿಂದ ಪ್ರತಿ ಯಾವ ಮನೆಯಲ್ಲೂ ವಾಟರ್ ಮೆನ್ಸು ಇಲ್ಲ ಕೊಟ್ಟು ಸರ್. ನೀರು ಕೊಡು. ನೇಮಕಾತಿ ಆಗಿಲ್ಲ, ನಗರಸಭೆ ಮಾಡೋದು ಬರೋದಿಲ್ಲ. ಯಾಕಂದ್ರೆ ಅವ್ರೇನು ಟ್ಯಾಕ್ಸ್ ಕಲೆಕ್ಟ್ ಮಾಡೋದಿಲ್ಲ, ಅವ್ರು ಮಾನವೀಯತೆ ಆಧಾರದ ಮೇಲೆ ಏನ್ ಮಾಡ್ತಾರೆ. ಹಸ್ತಾಂತರನೇ ಆಗಿಲ್ಲ ಇನ್ನೂ. ಹೌದು, ಏನೂ ಆಗಿಲ್ಲ. ಸೊ ಅಲ್ಲಿಂದ ಪ್ರಾಬ್ಲಮ್ ಇವತ್ತಿಗೂ ಇನ್ನೂ ಇದೆ. ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಹಸ್ತಾಂತರ ಮಾಡಿ ಅಂತ ಹೇಳಿದ್ದೀನಿ, ಇವ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದೀನಿ. ನೀವು ಅದನ್ನು ನಿಮ್ಮ ಇದು ಸುಪರ್ದಿಗೆ ತಗೊಂಡು ನೀವು ಅದನ್ನು ಮೇಂಟೈನ್ ಮಾಡಬೇಕು. O&M ಮಾಡ್ತಕ್ಕಂಥ ನಗರಸಭೆಗೆ ಜವಾಬ್ದಾರಿ ಅದು. KWSDB ಅವರು ಹಸ್ತಾಂತರ ಇನ್ನೂ ಮಾಡಿಲ್ಲ, ಅವ್ರು ರೆಡಿ ಇದೀವಿ ಅಂತ ಹೇಳ್ತಿದ್ದಾರೆ. ಅವರು ಮಾಡಿದ ತಕ್ಷಣ ಇವೆಲ್ಲವೂ ಕೂಡ ಸುಲಲಿತವಾಗಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನಾನು ಚೆಕ್ ಮಾಡ್ತೀನಿ.